ಸವರ್ಣೀಯ ಜನಾಂಗದವರಿಂದ ಗೋಮಾಳದ ನಿವೇಶನವನ್ನ ಕಬಳಿಸಲು ದಲಿತರನ್ನ ಎತ್ತಿಕಟ್ಟಿ ಜಾಗ ಹೊಡೆಯುವ ಹುನ್ನಾರ ನಡೀತಾ ಇದೆ ಅಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ಸಮಿತಿಯ ಗ್ರಾಮ ಶಾಖೆ ಅಧ್ಯಕ್ಷ ಗಂಗಾಧರ್ ಆರೋಪಿಸಿದ್ದಾರೆ. ತುರುವೇಕೆರೆ ತಾಲೂಕು ದಂಡಿನಶಿವರ ಹೋಬಳಿ ರಾಮಡಿಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಗ್ರಾಮದಲ್ಲಿ ಸುಮಾರು 20 ದಲಿತ ಕುಟುಂಬಗಳು ವಾಸವಿದ್ದು ಚಿಕ್ಕ ಚಿಕ್ಕ ಮನೆಗಳನ್ನ ಕಟ್ಟಿಕೊಂಡು ಜೀವನವನ್ನ ಮಾಡ್ತಿರ್ತೇವೆ. ನಮ್ಮ ದಲಿತರ ಮನೆಗಳಲ್ಲಿ ಶುಭ ಕಾರ್ಯ, ಅಂಬೇಡ್ಕರ್ ಜಯಂತಿಯಂತಹ ಕಾರ್ಯಕ್ರಮ ಮಾಡಲು ಜಾಗವಿಲ್ಲ. ರಾಮಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 29ರಲ್ಲಿ ಗೋಮಾಳವಿದ್ದಂಥ ಈ ಜಾಗವನ್ನ ನಾವುಗಳು ಖಾಲಿ ಉಳಿಸಿರುತ್ತೇವೆ. ಆದರೆ ಸವರ್ಣೀಯರ ಜನಾಂಗದ ಬಲಾಢ್ಯರು ಬೇರೆ ಗ್ರಾಮಗಳ ದಲಿತ ಜನರನ್ನೇ ಎತ್ತಿಕಟ್ಟಿ ಕರೆದುಕೊಂಡು ಬಂದು ಗುಡಿಸಲನ್ನು ಹಾಕಿಸುತ್ತಿದ್ದಾರೆ. ಮುಂದೊಂದು ದಿನ ಅದನ್ನು ಅವರೇ ಕಬಳಿಸಿಕೊಳ್ಳಬೇಕು ಎಂಬ ಹುನ್ನಾರ ಇಟ್ಟುಕೊಂಡಿದ್ದು, ಇದನ್ನು ಹಲವಾರು ಬಾರಿ ತಡೆದಿದ್ದೇವೆ. ರಾತ್ರೋರಾತ್ರಿಯಲ್ಲಿ ಗುಡಿಸಲುಗಳು ಬೀಳ್ತಾ ಇವೆ. ಇದನ್ನು ತಡೆಯುವಂತ ದಲಿತ ಜನರಿಗೆ ಜೀವ ಬೆದರಿಕೆಯನ್ನ ಕೂಡ ಹಾಕ್ತಿದ್ದಾರೆ. ಈ ಬಗ್ಗೆ ತುರುವೇಕೆರೆ ತಹಸೀಲ್ದಾರ್ ಅವರಿಗೆ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಗಳನ್ನ ನೀಡಿದ್ದೇವೆ. ಆದರೂ ಕೂಡ ಆ ಜಾಗವನ್ನ ಪಡೆಯುವಲ್ಲಿ ನಾವು ವಿಫಲವಾಗಿದ್ದು, ಮಾಧ್ಯಮದ ಮೂಲಕವಾದರೂ ಕೂಡ ಅಧಿಕಾರಿಗಳು ನಮ್ಮತ್ತ ಗಮನವನ್ನು ಕೊಟ್ಟು ದಲಿತರ ಸಮುದಾಯ ಭವನ, ಗ್ರಂಥಾಲಯ, ಇನ್ನು ಇತರ ಚಟುವಟಿಕೆಗಳಲ್ಲಿ ಇರುವಂತೆ ಈ ಜಾಗವನ್ನ ಮಂಜೂರು ಮಾಡಿ ಕೊಡಬೇಕು ಅಂತ ಮನವಿಯನ್ನ ಮಾಡುತ್ತೇವೆ ಅಂತ ಹೇಳಿದರು. ಈ ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ನಮ್ಮ ಗ್ರಾಮದಿಂದ ತುರುವೇಕೆರೆ ಪಟ್ಟಣದ ತಹಸೀಲ್ದಾರ್ ಕಚೇರಿವರೆಗೆ ಅರೆಬೆತ್ತಲೆ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಯ ಮುಂದೆ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ರಂಗಸ್ವಾಮಿ ದೊಡ್ಡೇನಹಳ್ಳಿ ಮತ್ತು ವಿನಯ್ ರಮೇಶ್, ಬುಡನಹಳ್ಳಿಯ ಕಿರಣ್ ಕುಮಾರ್, ರಂಗನಾಥ್ ಮತ್ತು ಕುಮಾರ್, ಹರೀಶ್ ಅರಕೆರೆ, ಚಂದ್ರಶೇಖರ್ ಅರಕೆರೆ, ಅಶ್ವತ್ಥ, ಚಂದ್ರಮ್ಮ, ರಾಜೇಶ್ವರಿ, ಚಿಕ್ಕಮ್ಮ, ಕೆಂಪರಾಜು, ಶಿವರಾಜ್, ಉಮೇಶ್, ಎಂಡಿ ಸುನೀಲ್ ಕುಮಾರ್ ಸೇರಿದಂತೆ ಹಲವಾರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಸ್ವಾಗತ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ದಂಡಿನಶಿವರ ಹೋಬಳಿ ಈ ರಾಮಡಿಹಳ್ಳಿ 29 ಸರ್ವೆ ನಂಬರ್ ಗ್ರಾಮದಲ್ಲಿ ರಾಮಡಿಹಳ್ಳಿ 29ನೇ ಸರ್ವೆ ನಂಬರು ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕು ಅಂತ ನಾವು ಸುಮಾರು ವರ್ಷದಿಂದ ಈ ಜಾಗನ ಉಳಿಸ್ಕೊಂಡು ಬಂದಿರ್ತೀವಿ. ಇಲ್ಲಿ ಪದೇ ಪದೇ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಮತ್ತು ಸವರ್ಣೀಯರು ಇಲ್ಲಿ ಕಿರುಕಲಾಗಕ್ಕೆ ಮತ್ತು ನಮಗೆ ಈ ಜಾಗನ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಸುಮಾರು ಪ್ರಯತ್ನ ಮಾಡ್ತಿದ್ದಾರೆ. ದಯಮಾಡಿ ಈ ಜಾಗನ ಅಂಬೇಡ್ಕರ್ ಭವನ ಹಾಗೂ ಗ್ರಂಥಾಲಯಕ್ಕೆ ಮೀಸಲು ಇಡಬೇಕು ಅಂತ ನಾವು ತಹಸೀಲ್ದಾರ್ಗೆ ಅಥವಾ ಮನೆ ಅರ್ಜಿ ಸಲ್ಲಿಸಿ ಬಂದಿರ್ತೀವಿ. ಅದಾದ ಕಾರಣ ಇಲ್ಲಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು, ಒಂದು ಗ್ರಂಥಾಲಯ ಮಾಡಬೇಕು. ನಾಳೆ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೋಸ್ಕರ ಈ ಜಾಗನ ಮೀಸಲಿಡಬೇಕು. ಇಲ್ಲಾಂದರೆ ಇಲ್ಲಿ ಇರುವಂಥ ಅಕ್ಕಪಕ್ಕದವರು ನಾಳೆ ದಿನ ನಮಗೆ ತೊಂದರೆ ಕೊಟ್ಟು ಭಾರಿ ಹಿಂಸೆ ಕೊಡ್ತಿದ್ದಾರೆ. ರಾತ್ರಿ ಗುಡ್ಲಾಕಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ನಮಗೆ ಇದೊಂದು ಜಾಗನ ಅಂಬೇಡ್ಕರ್ ಭವನಕ್ಕೆ ಗ್ರಂಥಾಲಯಕ್ಕೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಸರ್ವೆ ನಂಬರ್ 29 ಯಾವ ವ್ಯಾಪ್ತಿ ಬರುತ್ತೆ? ರಾಮಡಿಹಳ್ಳಿ ಬರುತ್ತಾ, ಮಾಚನಹಳ್ಳಿ ಸರ್ವೆ ರಾಮಡಿಹಳ್ಳಿ ಸರ್ವೆ ನಂಬರು 29 ಗೋಮಾಳ ಬರುತ್ತೆ. ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಕ್ರಮ ತಗೊಂಡು ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಸಮುದಾಯ ಭವನ ಗುರುತಿಸ್ಕೊಟ್ರೆ ನಮಗೆ ಒಂದು ದೇವಸ್ಥಾನ ಇರಲ್ಲ, ಒಂದು ಸಮುದಾಯ ಭವನ ಇರಲ್ಲ. ನಾವೊಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ನಮಗೊಂದು ಭವನ ಇಲ್ಲ. ಹಾಗಾಗಿ ನಾವು ಬೀದಿನಲ್ಲಿ ಕೂತ್ಕೊಂಡು ನಾವು ಒಂದು ಸಭೆ ಸಮಾರಂಭ ಮಾಡಬೇಕು, ಮತ್ತು ಒಂದು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂದರೆ ನಮಗೊಂದು ಜಾಗ ಇಲ್ಲ. ಈಗ ನಾವು ಬೇರೆ ಕಡೆ ಕೂತ್ಕೊಂಡು ನಾವು ಮಾತಾಡಬೇಕು, ಒಂದು ಸಂಘಟನೆ ಆಗಲಿ, ಒಂದು ಇನ್ನೊಂದಾಗಲಿ ಒಂದು ಚರ್ಚೆ ಮಾಡಬೇಕು ಅಂದರೆ ನಮಗೊಂದು ಜಾಗ ಇರಲ್ಲ. ಈ ಜಾಗನ ದಯಮಾಡಿ ನಮ್ಮ ಸಮುದಾಯಕ್ಕೆ ಕೊಟ್ಟರೆ ನಾಳೆ ನಮ್ಮ ಮುಂದಿನ ಮಕ್ಕಳಿಗೆ ಒಂದು ಕುತ್ಕೊಂಡು ಬರ್ಕೊಳ್ಳೋದಾಗಲಿ, ಒಂದು ಓದ್ಕೊಳ್ಳೋದಾಗಲಿ, ಒಂದು ಸಮಾರಂಭಕ್ಕಾಗಲಿ ಉಪಯೋಗ ಆಗುತ್ತೆ. ಒಂದು ಚಿಕ್ಕದಾಗಿ ಒಂದು ಮದುವೆ ಮಾಡ್ಕೊತೀವಿ ಅಂದರೆ ನಮಗೊಂದು ಭವನ ಇಲ್ಲ. ಇಷ್ಟು ವರ್ಷದಿಂದ ಈ ಜಾಗ ಕಾಪಾಡ್ಕೊಂಡಿದ್ದೀವಿ. ಇಲ್ಲಿ ಸವರ್ಣೀಯರು ದುಡ್ಡು ಇರೋವಂಥವ್ರು ನಮ್ಮ ಜನಗಳನ್ನೇ ಮುಂದೆ ಬಿಟ್ಬಿಟ್ಟು ಇಲ್ಲಿ ನಮಗೆ ತಂದಿಕ್ಕಿ ಜಗಳ ಗುದಾಟ ಆಗೋಂಥ ಸನ್ನಿವೇಶ ಇದೆ. ಹಾಗಾಗಿ ಇದ್ರ ಬಗ್ಗೆ ಕ್ರಮ ತಗೋಬೇಕು. ತಹಸೀಲ್ದಾರ್ ಅವರಲ್ಲೂ ಎಸಿನವರಲ್ಲೂ ನಾವು ಮನವಿ ಮಾಡ್ಕೊತ ಇದ್ವಿ. ದಯಮಾಡಿ ಈ ಜಾಗನ ನಮ್ಮ ದಲಿತವರಿಗೆ ಸಾರ್ವಜನಿಕರು ಒಂದು ಹಿತಾಸಕ್ತಿಗೋಸ್ಕರ ಒಂದು ಅಂಬೇಡ್ಕರ್ ಭವನ ಮಾಡೋಕ್ಕೋಸ್ಕರ ನಮಗೆ ಈ ಜಾಗನ ಮೀಸಲು ಮಾಡಿಕೊಡ್ಬೇಕು ನಾವು ಕೇಳ್ಕೊತ ಇದ್ದೀವಿ. ಎಲ್ಲ ಗ್ರಾಮಸ್ಥರು ಒಪ್ಪಿ. ಗ್ರಾಮ ಠಾಣಕ್ಕೆ ಸರ್ ಇದೆಯಾ? ಅದು ಗ್ರಾಮ ಠಾಣಕ್ಕೆ ಸರಿಲ್ಲ, ಗೋಮಾಳ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀರಾ? ಯಾರ್ಯಾರಿಗೆ ಅರ್ಜಿ ಕೊಟ್ಟಿದ್ದೀರಾ? PDO ಕೊಟ್ಟಿದ್ದೀವಿ, ಮತ್ತು PDOಗೆ ಅರ್ಜಿ ಕೊಟ್ಟಿರ್ತೀವಿ, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿರ್ತೀವಿ, ಮತ್ತು ಇಒ ಆಫೀಸಿಗೆ ಕೊಟ್ಟಿದ್ದೀವಿ, ಮತ್ತು ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ. ತಹಸೀಲ್ದಾರಲ್ಲೂ ಮನವಿ ಮಾಡ್ಕೊಂಡಿದ್ದೀವಿ, ಇದನ್ನು ಮಾಡಿಕೊಡಿ ನಮಗೆ ಅಂತ. ತಹಸೀಲ್ದಾರ್ಗೆ ಇದೇ ಜಾಗ ಅಂತ ಮೆನ್ಷನ್ ಮಾಡಿದ್ದೀರಾ? ಸರ್ವೆ ನಂಬರ್ ಹಾಕಿ ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ದೀವಿ.
ಇದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ದಂಡೇಶ್ವರ ಹೋಬಳಿ ರಾಮನಹಳ್ಳಿ ಗ್ರಾಮ 29ನೇ ಸರ್ವೆ ನಂಬರ್ ಬರುತ್ತೆ ಗೋಮಾಳ. ದಯಮಾಡಿ ಈ ಜಾಗನ ನಮ್ಮ ಸಮುದಾಯಕ್ಕೆ, ಅಂಬೇಡ್ಕರ್ ಭವನಕ್ಕೆ, ಒಂದು ಗ್ರಂಥಾಲಯಕ್ಕೆ, ಒಂದು ಬಾಬು ಜಗಜೀವನ್ ರಾವ್ ಭವನಕ್ಕೆ ಮತ್ತು ಒಂದು ಪಿರೇಪಣ್ಣಗಮ್ಮ ದೇವಸ್ಥಾನಕ್ಕೋಸ್ಕರ ಈ ಜಾಗನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯನ ಯಶಸ್ವಿ ಮಾಡಿಕೊಡ್ಲಿಲ್ಲ ಅಂದರೆ ನಾವು ಕಾನೂನು ರೀತಿಯಲ್ಲಿ ಇಲ್ಲಿ ಕೂತು ಧರಣಿ ಮಾಡ್ತೀವಿ. ಅದರ ಮುಖಾಂತರ ನಾವು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡೋಕ್ಕೂ ರೆಡಿ ಇದೆ. ಯಾಕೆಂದರೆ ನಮಗೆ ಒಂದು ಜಾಗ ಅನ್ನೋದಿಲ್ಲ, ನಮಗೊಂದು ಭವನ ಅನ್ನೋದಿಲ್ಲ. ಕಾನೂನಲ್ಲಿ ನಮಗೂ ಅವಕಾಶ ಇದೆ ಬದುಕೋಕ್ಕೆ ಸ್ವತಂತ್ರವಾಗಿ. ದಯಮಾಡಿ ಈ ಜಾಗನ ಮಾಡಿಕೊಡ್ಬೇಕು ಅಂತ ನಾವೆಲ್ಲ ಅಧಿಕಾರಿಗಳಲ್ಲೂ ನಮ್ಮ ಸಂಘಟನಾಕಾರರಲ್ಲೂ ಪ್ರತಿಯೊಂದು ದಲಿತ ಹೋರಾಟಗಾರರಲ್ಲೂ ಮನವಿ ಮಾಡ್ಕೊತಾ ಇದ್ವಿ. ದಯಮಾಡಿ ಈ ಜಾಗನ ನಮಗೆ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ವಿ. ಅಂದಾಜು ಎಷ್ಟಿದೆ ಈ ಜಾಗ? ಅಂದಾಜು ಒಂದು 150 ಅಡಿ 60 ಅಡಿ ಬರುತ್ತೆ. ಉತ್ತರ ದಕ್ಷಿಣ ಒಂದು 150 ಅಡಿ ಬರುತ್ತೆ. ಪೂರ್ವ ಪಶ್ಚಿಮ ಒಂದು 60 ಅಡಿ ಬರುತ್ತೆ. ಅದರಲ್ಲಿ ನಮಗೆ ಒಂದು ಭವನ ಮತ್ತು ಒಂದು ಇದು ಮಾಡೋವಷ್ಟು ಜಾಗನ ಕೊಡಲೇಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ವಿ. ಈ ಸರ್ವೆ ನಂಬರಲ್ಲಿ ಏನು ಅಂದರೆ ಎಲ್ಲ ಸವರ್ಣೀಯರು ನಮ್ಮ ಜಾತಿಯವ್ರನ್ನ ಎತ್ತು ಕಟ್ಬಿಟ್ಟು ಹಗಲು ರಾತ್ರಿ 12 ಗಂಟೆ 1 ಗಂಟೆಲೆಲ್ಲ ಇಲ್ಲಿ ಗುಡ್ಲಾಗಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ನಮಗೆ ಜೀವ ಬೆದರಿಕೆ ಇದೆ, ನಮ್ಮನ್ನು ಹೊಡಿತೀವಿ, ನಮ್ಮನ್ನು ಕೊಲೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆಲ್ಲ ಮಾತಾಡಿದ್ದಾರೆ. ಸೊ ಹಂಗಾಗಿ ನಮಗೆ ಜೀವ ಬೆದರಿಕೆ ಇದರಲ್ಲಿ ನಾವು ಪೊಲೀಸ್ ಅಧಿಕಾರಿಗಳಿಗೂ ಕೇಳ್ಕೊತಾ ಇದ್ದೀನಿ, ದಯಮಾಡಿ ನಮಗೆ ರಕ್ಷಣೆ ಕೊಡಬೇಕು. ಒಂದು ತಹಶೀಲ್ದಾರಲ್ಲೂ ನಾವು ಮನವಿ ಮಾಡ್ಕೊಳೋದೇನೆಂದರೆ ಈ ಜಾಗನ ರಾತ್ರಿ ಗುಡ್ಲಾಗಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಬೇರೆ ಜನಾಂಗದವರು ಇಲ್ಲಿ ಕರೆಸಿ ನಮ್ಮಲ್ಲೇ ತಂದಿಕ್ಕು ಅಂತ ಒಂದು ಕೋಮುಗಲಭೆ ಸೃಷ್ಟಿ ಮಾಡ್ತಿದ್ದಾರೆ. ನಾಳೆ ಇಲ್ಲಿ ಗಲಾಟೆ ಆಗೋಂಥ ಸಾಧ್ಯತೆಗಳು ಇದ್ದಾವೆ, ಹೊಡೆದಾಡೋಂಥ ಸಾಧ್ಯತೆಗಳು ಇದ್ದಾವೆ. ಇಲ್ಲಿ ಒಂದು ಭವನ ಮಾಡ್ತೀವಿ ಅಂತ ನಾವು ಮಾತಾಡಿದ್ದಕ್ಕೆ ಇಲ್ಲಿ ಯಾವುದು ಭವನ ಮಾಡೋಕ್ಕೆ ಬೇಕಾಗಿಲ್ಲ. ಅಂಬೇಡ್ಕರ್ ಭವನ ಮಾಡಿದ್ರೆ ಅಂಬೇಡ್ಕರ್ ಬೋರ್ಡ್ ನೆಟ್ಟಿದ್ರೆ ಕಿತ್ತು ಬಿಸಾಕ್ತೀವಿ ಅಂತೆಲ್ಲ ಮಾತಾಡಿದ್ದಾರೆ. ಈ ಸವರ್ಣಿಯರು ಎತ್ತಿ ಕಟ್ತಾ ಇದ್ದಾರೆ ನಮ್ಮ ಜನ. ನಿಮ್ಮ ಜಮೀನಲ್ಲಿ ಇದ್ದರೆ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಅಪ್ಪನ ಜಮೀನಲ್ಲಿ ಇದ್ದರೆ ಹೋಗಿ ಅಂಬೇಡ್ಕರ್ ಭವನ ಮಾಡು ಅಂತ ಹೇಳ್ತಿದ್ದಾರೆ. ಆಯಿತು, ನಮ್ಮ ಅಪ್ಪನ ಜಮೀನಲ್ಲೇ ನಾನು ಅಂಬೇಡ್ಕರ್ ಭವನ ಮಾಡ್ತೀನಿ, ನನಗೆ ಅನುದಾನ ಕೊಡಿ. ಅವರು ಅಂಬೇಡ್ಕರ್ ಏನು ಬೇರೆಯವರಲ್ಲ, ಅವರು ನಮ್ಮ ತಂದೆಯವರೇ. ಆವಾಗ ಎಲ್ಲಿ ಬೇಕಾದ್ರೂ ಮಾಡ್ತೀನಿ ನಾವು ಅಂಬೇಡ್ಕರ್ ಭವನ. ಹಾಗಾಗಿ ಈ ಒಂದು ಜಾಗನ ನಮ್ಮ ಸಮುದಾಯರಿಗೆ ಕೊಟ್ಟರೆ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ. ದಯಮಾಡಿ ಸರ್ಕಾರ ಇದನ್ನು ಗಮನಕ್ಕೆ ತರ್ತಾ ಇದ್ದೀವಿ. ದಯಮಾಡಿ ತಹಶೀಲ್ದಾರಲ್ಲಿ, PDOಗಳಲ್ಲಿ, EOಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ದಯಮಾಡಿ ಈ ಜಾಗನ ನಮ್ಮ ಸಮುದಾಯಕ್ಕೆ ಕೊಟ್ಟು ನಮ್ಮ ಮುಂದಿನ ಜೀವನಕ್ಕೋಸ್ಕರ ಈ ಒಂದು ಇದು ಭವನಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ಇದನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್. ಕೆಲಸ ಮಾಡ್ದಲೇ ಇರೋಂಥವ್ರು ಒಂದು ಕಾರ್ಖಾನೆ ಅಂತ ನಮಗಿಲ್ಲಿ ಏನಾದರೂ ಒಂದು ಅಂಬೇಡ್ಕರ್ ಭವನ ಅನ್ನೋದು ಏನಾದರೂ ವೃದ್ಧಿ ಆಗ್ಬಿಟ್ರೆ ನಾವು ಆರಾಮಾಗಿ ವಯಸ್ಸಾಗಿರೋರನ್ನೆಲ್ಲ ಕರ್ಕೊಂಬಂದು ಒಂದು ಹಪ್ಳನೋ ಒಂದು ಊದ್ಕಡ್ಡಿನೋ ಏನಾದರೂ ಒಂದು ಕಾರ್ಖಾನೆ ನಮ್ಮದೇ ಆಗಿ ಸ್ವಂತದ್ದಾಗಿ ನಾವೇನಾದರೂ ಮಾಡ್ಬೋದಲ್ಲ. ನಮಗೆ ಅಂತ ಏನೈತೆ? ಏನೂ ಇಲ್ಲ, ಒಂದು ಜಮೀನಿಲ್ಲ, ಏನಿಲ್ಲ. ಅಂಬೇಡ್ಕರ್ ಭವನಕ್ಕೋಸ್ಕರ ನಾವಿಲ್ಲಿ ಓಡಾಡ್ತಾ ಇದ್ದೀವಿ. ಆದ್ರೂ ದಿನ ರಾತ್ರಿ ಆಗಲೂ ಒಬ್ಬರಿಂದ ಒಬ್ರು ಬಂದು ಟಾರ್ಚರ್ ಕೊಡ್ತಾನೆ ಇರ್ತಾರೆ. ನಾವು ಯಾವತ್ತೂ ನಿಂತ್ಕೊಂಡು ಇಲ್ಲಿ ಜಗಳಾಡೋಕ್ಕಾಗುತ್ತಾ? ಅದರಿಂದನ ಈ ಜೈ ಭೀಮ್ ಅಂಬೇಡ್ಕರ್ ದಲಿತ ಸಂಘ ಕಡೆಯಿಂದನಾದರೂ ನಮಗೆ ನ್ಯಾಯ ಸಿಗುತ್ತೆ, ಒಂದು ಹೋರಾಟ ಮಾಡ್ಬೋದಲ್ವಾ? ನಮ್ಮ ಕೈಲಾಗ್ದವ್ರಿಗೆ, ಓದೋಂಥ ಮಕ್ಕಳಿಗೆ, ದೇವಸ್ಥಾನಕ್ಕೆ, ಇದಕ್ಕೆಲ್ಲ ಎಜುಕೇಷನ್ಗೆ ಎಲ್ಲ ಆಗುತ್ತೆ ಅಂತ ನಾವು ಈ ಥರ ಮಾಡ್ತಾಯಿದ್ವಿ. ತಹಸೀಲ್ದಾರು ಮತ್ತು ಇವ್ರಿಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ಈ ಜಾಗಕ್ಕೆ ಬಂದು ನಮ್ಗೆ ಅಳತೆ ಮಾಡಿ PDOಗೆ ಬಂದು ಅಳತೆ ಮಾಡಿ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ.